ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ ಧರೆ ವನಿತೆ ಮಕ್ಕಳು ನನ್ನವರು ತನ್ನವರು ಎಂದು ಜಗ ಹೋರಿ ಹೋರಿ ಸಾಯುತ್ತಿದೆ ನೋಡ. ಕರ್ತೃ ಕೂಡಲ ಚೆನ್ನ ಸಂಗಮ ದೇವನೆಂದರಿಯದೆ. ಬಸವಣ್ಣವ್ರ ಹೆಸರು ಎಲ್ಲರೂ ಕೇಳಿರಲ್ಲ ತಂಗಿ? ಚೆನ್ನ ಬಸವಣ್ಣನವ್ರ ಹೆಸರು ಯಾರಾದರೂ ಕೇಳಿರೇನು? ಚೆನ್ನ ಬಸವಣ್ಣ. ಬಸವಣ್ಣನವರ ಅಕ್ಕ ನಾಗಮ್ಮ. ಆ ಅಕ್ಕ ನಾಗಮ್ಮರ ಏಕೈಕ ಸುಪುತ್ರ ಚೆನ್ನ ಬಸವಣ್ಣ. ಉಳವಿಯಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿದರು ಅನ್ನೋ ಕಾರಣಕ್ಕಾಗಿ ಉಳವಿ ಚೆನ್ನ ಬಸವಣ್ಣ ಅಂತನೂ ಕೂಡ ಅವರನ್ನು ಕರೀತಾರೆ. ಕಲ್ಯಾಣ ಶರಣರ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಶರಣ ಚೆನ್ನ ಬಸವಣ್ಣ. ವಯಸ್ಸೇನೋ ಚಿಕ್ಕದು, ಆದರ ಜ್ಞಾನ, ಅವರಲ್ಲಿ ಇರ್ತಕ್ಕಂಥ ಬುದ್ಧಿ ಎಲ್ಲಕ್ಕಿಂತ ಹೆಚ್ಚಿಂದು. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅಲ್ಲಮ ಪ್ರಭುದೇವರು ಅದರ ಪೀಠಾಧಿಪತಿಗಳು. ಆ ಅನುಭವ ಮಂಟಪದ ಕಾರ್ಯದರ್ಶಿಗಳೇ ಚೆನ್ನ ಬಸವಣ್ಣವರು. ಅನುಭವ ಮಂಟಪದಲ್ಲಿ ಬೆಳಗ್ಗೆ ಒಂದು ಗೋಷ್ಠಿ, ಮಧ್ಯಾಹ್ನ ಒಂದು ಗೋಷ್ಠಿ, ಸಾಯಂಕಾಲ ಒಂದು ಗೋಷ್ಠಿ. ನಿರಂತರ ಅಲ್ಲಿ ಚಿಂತನ ನಡೀತಾನೇ ಇರಬೇಕು, ಶಿವಾನುಭವ ನಡೀತಾನೇ ಇರಬೇಕು. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಜನ ಬರೆದಿರ್ತಕ್ಕಂಥ, ನೂರಾರು ಶರಣರು ಬರೆದಿರ್ತಕ್ಕಂಥ ಸಾವಿರಾರು ವಚನಗಳ ಅಲ್ಲಿ ಚಿಂತನೆ ನಡಿಬೇಕು. ಅನುಭವ ಮಂಟಪದೊಳಗೆ ಒಂದು ಏನಾದರೂ ಕೂಡ ವಿಷಯ ಚರ್ಚೆ ನಡೀತು ಅಂತಂದ್ರೆ ಚನ್ನಬಸವಣ್ಣನವರು ಆ ಚರ್ಚೆಗೆ ಇದೇ ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಹೇಳಿದ್ರು ಅಂತಂದ್ರೆ, ಇದೇ ಸರಿಯಾದ ವಿಚಾರ, ಚನ್ನಬಸವಣ್ಣನವ್ರು ನುಡಿದ್ರು ಅಂತಂದ್ರೆ ಮುಗಿದು ಹೋತು. ಅಲ್ಲಿ ಮತ್ತೆ ಮರು ಚರ್ಚೆಗೆ ಅವಕಾಶನೇ ಇರ್ತಿರ್ಲಿಲ್ಲ. ಯಾಕ? ಚನ್ನಬಸವಣ್ಣನವರು ನುಡಿದ್ರು ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ, ಅಪೀಲ ಇಲ್ಲ ಅದಕ್ಕೆ. ಅಷ್ಟು ದೊಡ್ಡ ಜ್ಞಾನ ಚನ್ನಬಸವಣ್ಣವ್ರ ಹತ್ರ. ಹೀಗಾಗಿ ಆ ಚನ್ನಬಸವಣ್ಣನವರಿಗೆ ಅವಿರಳ ಜ್ಞಾನಿ, ಅವಿರಳ ಪರಂಜ್ಯೋತಿ, ಶಟಸ್ಥಲ ಜ್ಞಾನಿ, ಹೀಗೆ ಅನೇಕ ಬಿರುದುಗಳು ಕಲ್ಯಾಣದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಚನ್ನಬಸವಣ್ಣನವರ ವಚನಗಳು ಬಹಳ ತೂಕದ ವಚನಗಳು, ಬಹಳ ಅನುಭವಪೂರ್ಣವಾಗಿರತಕ್ಕಂಥ ವಚನಗಳು. ನೋಡ್ರಿ, ಇದೊಂದು ಸಣ್ಣ ವಚನ, ಎಷ್ಟೊಂದು ಜ್ಞಾನ ಅದ ಇದರೊಳಗ. ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ. ವಚನಗಳಲ್ಲಿ ಒಂದು ದೃಷ್ಟಾಂತ ಇಟ್ಟುಬಿಟ್ರು, ಅವರು ಒಂದು ಕಥೆಯನ್ನೇ ಇಟ್ಟುಬಿಟ್ರು. ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ. ನಿಮ್ಮ ಮನ್ಯಾಗ ಗುಬ್ಬಿ ಮನೆ ಕಟ್ಟಿರ್ತಾವ ತಂಗಿ? ನೋಡಿರಿ, ಎಲ್ಲಿ ಕಟ್ಟಿರ್ತಾವ ಹೇಳ್ರಿ? ಜಂತ್ಯಾಗ, ಫೋಟೋದ ಹಿಂದ ಕಟ್ಟಿರ್ತಾವೇನಿಲ್ರಿ ಬಾ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ನಾವು ಮನ್ಯಾಗದೀವಿ, ನಮ್ಮ ಮನೆಯೊಳಗ ಒಂದು ಗುಬ್ಬಿ ಮನಿ ಕಟ್ಟ್ಯಾದ. ಆ ಗುಬ್ಬಿನೂ ಕೂಡ
ಆ ಮನಿಯೊಳಗ ಅದ, ನಾವು ಕೂಡ ಆ ಮನಿಯೊಳಗ ಅದೀವಿ. ಹೊರಗೆ ಜೋರಾಗಿ ಗಾಳಿ ಬೀಸಾಕತ್ತದ, ಜೋರಾಗಿ ಮಳಿ ಬರಾಕತ್ತದ, ಸಿಡುಲು ಮಿಂಚು, ಅದೇನು ಗುಡುಗು ಅಬ್ಬರ. ಆ ಸಮಯದೊಳಗೆ ಏನಾತು ಅಂತಂದ್ರೆ ಒಂದು ಹೊರಗಿನ ಒಂದು ಗುಬ್ಬಿ ನಿಮ್ಮ ಮನೆಯಾಗ ಬಂತು. ನಿಮ್ಮ ಮನೆಯಾಗ ಬಂದಿದ್ದೇ ತಡ. ನಿಮ್ಮ ಮನೆಯಲ್ಲಿ ಮನೆ ಕಟ್ಟಿಕೊಂಡು ಇರ್ತಕ್ಕಂಥ ಗುಬ್ಬಿಗೆ ಅಂತದ, ಏ ಗುಬ್ಬೆಪ್ಪ, ಇವತ್ತೊಂದು ದಿವಸ ನಾನು ನಿನ್ನ ಮನೆಯಾಗ ಇರ್ತೀನಿ. ನಿಮ್ಮ ಮನೆಯ ಗುಬ್ಬಿ ಅಂತೂ, ಏ ಗುಬ್ಬೆಪ್ಪ, ಇದು ನಂದು ಮನಿ ಅದ. ಹೊರಗೆ ಭಾಳ ಮಳಿ ಬರಾಕತ್ತದ, ಜೋರ್ ಗಾಳಿ ಬೀಸಾಕತ್ತದ, ಗುಡುಗು ಸಿಡಿಲಿನ ಅಬ್ಬರ ಭಾಳ ಅದ. ಹೊರಗೆ ಎಲ್ಲೇ ಹಾರಿ ಹೋಗಿನಿ ಅಂತಂದ್ರೆ ನನಗೆ ಅವಕಾಶ ಇಲ್ಲ. ಇವತ್ತೊಂದು ದಿವಸ ನಿನ್ನ ಮನ್ಯಾಗ ಇರಾಕ ನನಗೆ ಅವಕಾಶ ಕೊಡು ಅಂತ ಹೊರಗಿನ ಗುಬ್ಬಿ ನಿಮ್ಮ ಮನೆಯ ಗುಬ್ಬಿಗೆ ಕೇಳ್ತು. ಮತ್ತೇನಂತ ನಿಮ್ಮ ಮನೆಯ ಗುಬ್ಬಿ? ಇಲ್ಲ ಇಲ್ಲ, ಇದು ನಂದು ಮನಿ ಅದ, ಈ ಮನಿ ನಾನು ಕಟ್ಟೀನಿ. ಆ ಮಾಳಿಗೆ ಮೇಲೆ ಹಾರಿ, ಈ ಮಾಳಿಗೆ ಮೇಲೆ ಹಾರಿ, ಆ ಗಿಡದಿಂದ ಹಾರಿ, ಈ ಗಿಡದಿಂದ ಹಾರಿ, ಒಂದು 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 ಕಡ್ಡಿ ತಂದು 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 ಈ ಮನಿ ನಾ ಕಟ್ಟೀನಿ ಅಂದ ಬಳಕ ಇದು ನಂದು ಮನಿ, ನಾನ ಇರಬೇಕು, ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ, ನಡಿ ಅಂತ ತಿಳ್ಕೊಂಡು ಹೊರಗಿನಿಂದ ಬಂದಿರತಕ್ಕಂಥ ಗುಬ್ಬಿಗೆ ನಿಮ್ಮ ಮನೆಯ ಗುಬ್ಬಿ ಏನು ಮಾಡ್ತು? ಹೊರಗೆ ದಬ್ಬಿ ಬಿಡುತ್ತು, ಹೊರಗೆ ಹಾಕಿ ಬಿಡುತ್ತು. ಮುಂದ ಹಬ್ಬ ಸನಿ ಇತ್ತು. ಯಾವ ಹಬ್ಬ ಹೇಳ್ರಿ? ಯುಗಾದಿ ಹಬ್ಬ. ಯಾವ ಹಬ್ಬಕ್ಕೆ ಮನಿ ಸಾರಿಸ್ತೀರಿ ತಂಗಿ ನೀವು? ದೀಪಾವಳಿಗೆ ಸಾರಿಸ್ತೀರೋ ಏನು ಯುಗಾದಿಗೆ? ಎರಡರದಾಗ ಒಂದು ಯಾವಾಗಾರ ಸಾರಿಸ್ತೀರಿ ಅಂತ ಇಟ್ಕೊಳ್ರಿ. ಮಹಾನವಮಿಗೆ ಸಾರಿಸ್ತೀರಿ. ಮುಂದೆ ಮಹಾನವಮಿ ಸಮೀಪ ಇತ್ತು, ಮನಿ ಎಲ್ಲ ಸ್ವಚ್ಛ ಮಾಡೋ ಪ್ರಸಂಗ ಬಂತು. ಮನೆಯಾಗಿದ್ದು ಸಾಮಾನು ಎಲ್ಲ ತೆಗೆದು ಇಟ್ಟು, ಅಲ್ಲೇನು ಫೋಟೋ ಗಿಟೋ ಇತ್ತು, ಅದ್ರ ಹಿಂದೇನು ಮನಿ ಕಟ್ಟಿತ್ತಲ್ಲ ಗುಬ್ಬಿ, ಆ ಫೋಟೋ ತೆಗೆದ್ರಿ. ಹಾಳಾದ ಗುಬ್ಬಿ ಎಷ್ಟು ಹೊಲಸು ಮಾಡ್ಯಾದ ಅಂತ ತಿಳ್ಕೊಂಡು ಆ ಗುಬ್ಬಿ ಮನಿ ಒಯ್ದು ಎಲ್ಲಿ ಒಗದ್ರಿ? ತಿಪ್ಪ್ಯಾಗ ಒಗದು ಬಿಟ್ರಿ, ಹೊರಗೆ ಒಗದು ಬಿಟ್ರಿ. ಮತ್ತು ಮನಿ ಹೊರಗೆ ಬಂದು ಬಿತ್ತು ಅಂತಂದ್ರೆ ಗುಬ್ಬಿ ಒಳಗಿರ್ತೈತೇನೋ? ಯಾವಾಗ ನೀವು ಸ್ವಚ್ಛ ಮಾಡಾಕ ತೆಗೆದ್ರಿ ಆವಾಗ ಗುಬ್ಬಿ ಹೊರಗೆ ಬಂತು. ಯಾವಾಗ ನಿಮ್ಮ ಮನೆಯ ಗುಬ್ಬಿ ಹೊರಗೆ ಬಂತು ಆವಾಗ ಹೊರಗಿನ ಗುಬ್ಬಿ ಅಂತದಂತ, ಏನೋ ಗುಬ್ಬೆಪ್ಪ, ನಂದು ಮನಿ ನಂದು ಮನಿ ನಂದು ಮನಿ ಅಂತ ಎಷ್ಟು ಬಡ್ಕೋತಿದ್ದಿ, ನೋಡು ನಿನ್ನ ಮನಿ ತಿಪ್ಪ್ಯಾಗ ಬಂದು ಬಿದ್ದದ, ತಿಪ್ಪ್ಯಾಗ ಬಂದು ಬಿದ್ದದ. ಚನ್ನಬಸವಣ್ಣನವರು ಆ ಗುಬ್ಬಿ ಕತಿ ಹೇಳಾಕತ್ತಿಲ್ಲ. ಇಲ್ಲೇನು ಇಷ್ಟೊಂದು ಕುಂತಾವಲ್ಲ, ಈ ಗುಬ್ಬಿ ಕಥಿ ಅದು. ಮತ್ತೊಬ್ಬರ ಮನೆಯೊಳಗ ಮನಿ ಮಾಡಿ ನಂದು ಮನಿ ನಂದು ಮನಿ ಅಂತ ಆ ಗುಬ್ಬಿ ಹೆಂಗ ಬಡ್ದಾಡ್ತದೋ, ಈ ಪ್ರಪಂಚ ಎಂಬತಕ್ಕಂಥ ಪರಮಾತ್ಮನ ಮನಿಯೊಳಗ ನಾವು ಒಂದು ಸಣ್ಣ ಮನಿ ಕಟ್ಟಿಕೊಂಡು ನಂದು ಮನಿ ನಂದು ಮನಿ ಅಂತ ಬಡ್ದಾಡ್ತೀವಿ ಅಂತಾರ ಚನ್ನಬಸವಣ್ಣವರು. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ಖರೆ ಐತೇನಿಲ್ರಿ ಬಾ? ನೋಡ್ಬೇಕಾ ಮನಿ ಕಟ್ಟಿದ್ವಿ ಅಂತಂದ್ರೆ ಅದ್ರ ಸಡಗರ ಹೆಂಗಿರ್ತದ. ಮನಿ ಕಟ್ಟಾಕತ್ತೀವಿ ಅಂತಂದ್ರೆ ನೀ ಬಾ ತಂಗಿ, ನೀ ಬಾ ಎಣ, ನೀ ಬಾ, ನೋಡು ಮನಿ ಹೆಂಗಾಗಕತ್ತದ ನೋಡು. ಮನಿ ಓಪನಿಂಗ್ ದಿವಸ ಅಂತೂ ನೋಡಬೇಕು, ಗೃಹ ಪ್ರವೇಶ ದಿವಸ ಬೀಗರು ನೆಂಟರು ಎಲ್ಲರೂ ಬಂದಿರ್ತಾರೆ. ನೋಡ್ರಿ ಇದರಿ, ಇದ ದೇವ್ರ ಖೋಲಿ ರೀ, ಇದು ಬೆಡ್ರೂಮ್ ರೀ, ಇದು ಕಿಚನ್ ರೀ, ಇದು ಡೈನಿಂಗ್ ಹಾಲ್ ರೀ. ಮನಿ ತೋರ್ಸು ಹುಚ್ಚು ನಿಮಗ, ಯಾವಾಗಾರ ಉಂಡಿ ನಾನು ಹುಚ್ಚ ಅವನಿಗೆ. ಒಂದು ಸಣ್ಣ ಮನೆ ಕಟ್ಟಿಸಿದ್ವಿ ಅಂತಂದ್ರೆ ಎಷ್ಟು ಹುಚ್ಚು ಇರ್ತದ, ನಂದು 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 ನಂದು. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ಧರೆ ವನಿತೆ ಮಕ್ಕಳು ನನ್ನವರು ತನ್ನವರು ಎಂದು ಜಗ ಹೋರಿ ಹೋರಿ ಸಾಯುತ್ತಿದೆ ನೋಡ. ಕೇವಲ ಮನೆ ಅಷ್ಟೇ ಅಲ್ಲ, ಈ ಹೆಂಡತಿ, ಈ ಗಂಡ, ಈ ಮಕ್ಕಳು
ಈ ಆಸ್ತಿ, ಈ ಅಂತಸ್ತು ಇದೆಲ್ಲವೂ ಕೂಡ ನಂದು 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 ಅಂತ ತಿಳ್ಕೊಂಡು ಹೆಂಗ ಅಂತಂದ್ರ ಹೋರಿ ಹೋರಿ ಸಾಯುತ್ತಿದೆ ನೋಡ. ಮದ ಬಂದ ಆ ಗೂಳಿ ಹೆಂಗ ನಂದು 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 ನಂದು. ಶಿವಾಜಿ ಮಹಾರಾಜ ಕೋಟೆ ಕಟ್ಟಿಸ್ತಕ್ಕಂಥ ಸಂದರ್ಭ. ಸಮರ್ಥ ರಾಮದಾಸರು ಬಂದರು. ಯಾವಾಗ ಶಿವಾಜಿ ಮಹಾರಾಜರಿಗೆ ಗೊತ್ತಾತು ನನ್ನ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು ಬಂದರು ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಸ್ವಾಗತ ಮಾಡ್ದ. ಆದರ ಆತಿಥ್ಯ ಮಾಡ್ದ, ಪೂಜಾ ಪ್ರಸಾದ ಮಾಡಿಸ್ದ. ಆ ಸಮಯದೊಳಗ ಒಂದು ದೊಡ್ಡ ಕೋಟೆ ಕಟ್ಸಾಕತ್ತಿದ್ದ ಶಿವಾಜಿ ಮಹಾರಾಜ. ಅವನಿಗೂ ಆಸೆ ಆತು, ನಾ ಕಟ್ಟಿಸ್ತಕ್ಕಂಥ ಕೋಟೆ ನನ್ನ ಗುರುಗಳು ನೋಡಬೇಕು ಅಂತ. ಕರ್ಕೊಂಡು ಬಂದ. ನೋಡ್ರಿ ಅಪ್ಪಾರ, ಇಷ್ಟು ದೊಡ್ಡ ಕೋಟೆ ಕಿಲ್ಲ ನಾನೇ ಕಟ್ಸಕತ್ತೀನಿ. ಹೌದೇನೋ ಶಿವಾಜಿ ಅಂದರು. ಅಷ್ಟ ಅಲ್ರಿ ಗುರುಗಳ, ಈ ಕೋಟೆ ಕಟ್ಟೋರು ಎಷ್ಟು ಮಂದಿ ಅದಾರ ಅಂತಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 3000 ಮಂದಿ ಕೂಡಿ ಈ ಕೋಟೆ ಕಟ್ಟಾಕತ್ತಾರ, ಈ ಕಿಲ್ಲಾ ಕಟ್ಟಾಕತ್ತಾರ. ಹೌದೇನೋ ಶಿವಾಜಿ? ಅಪ್ಪಾರ, ಒಬ್ಬರಲ್ಲ ಇಬ್ಬರಲ್ಲ ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಊಟ ಹಾಕ್ತೀನ್ರಿ ಅಂತ ಹೇಳಂದ. ನೋಡ್ರಿ, ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಅವ್ರ ಹೊಟ್ಟಿಗೆ ಊಟ ಹಾಕ್ತೀನಿ. ಯಾವಾಗ ಶಿವಾಜಿ ಹಿಂಗ ಅಂದ, ಸಮರ್ಥ ರಾಮದಾಸರು ಮನಸ್ಸಿನಾಗ ಅಂದ್ರು, ನನ್ನ ಶಿಷ್ಯಾಗ ನಾ ಅನ್ನು ಸೊಕ್ಕ ಬಂದಾದ. ಈ 3000 ಮಂದಿಗೆ ನಾನಾ ಹೊಟ್ಟಿಗೆ ಅನ್ನ ಹಾಕ್ತೀನಿ ಅಂತ ಅನ್ನಕತ್ತಾನ ಅಂದ ಬಳಿಕ ನಾ ಅನ್ನೋದು ಬಂದದ ನನ್ನ ಶಿಷ್ಯ ಶಿವಾಜಿಗೆ. ಹೌದೇನೋ ಶಿವಾಜಿ? ಬಹಳ ಚಲೋ ಆತು ಶಿವಾಜಿ. ಅಲ್ಲೊಂದು ದೊಡ್ಡ ಗುಂಡಗಲ ಬಿದ್ದದಲ್ಲ, ಆ ಗುಂಡಗಲ ಇಲ್ಲಿ ತರಿಸೋ. 4-6 ಸೇವಕರನ್ನು ಕರೆದ. ದೊಡ್ಡ ಗುಂಡಗಲ್ಲ ಇತ್ತು, ಆ ಗುಂಡಗಲ್ಲ ತರಿಸದ. ಶಿವಾಜಿ, ಈ ಗುಂಡಗಲನ್ನ ಒಡಿಸಿಬಿಡು. ಆಯ್ತು ಅಂತ ತಿಳ್ಕೊಂಡು 4-6 ಜನ ಏನು ಕೋಟೆ ಕಟ್ತಕ್ಕಂಥ ಅಗ್ದಿ ಕಟ್ಟು ಮಸ್ತಿನ ಆಳುಗಳಿದ್ರು. ಬಂದು ಆ ಕಲ್ಲನ್ನ 4-6 ಜನ ಕೂಡಿ ಹಿಂಗೆ ಒಡೆದ್ರು. 2 ಹೋಳಾತು. ಎಂಥ ವಿಚಿತ್ರ ಅಂತಂದ್ರ, ಅಂಥ ದೊಡ್ಡ ಬಂಡೆ ಕಲ್ಲಿನ ನಡಬರ್ಕ ಒಂದಿಷ್ಟು ಪೊಳ್ಳು ಇತ್ತು. ಅದ್ರೊಳಗೆ ನೀರು ಇದ್ದು, ಆ ನೀರಿನೊಳಗೊಂದು ಕಪ್ಪಿ ಇತ್ತು. ಇದನ್ನು ಶಿವಾಜಿ ನೋಡ್ದ, ಗುರುಗಳು ನೋಡಿದ್ರು. ಆವಾಗ ಗುರುಗಳು ಅಂತಾರ, ಏನೋ ಶಿವಾಜಿ, ಆ 3000 ಜನ ಎಲ್ರಿಗೂ ನೀನ ಊಟಕ್ಕೆ ಹಾಕ್ತೀಯಲ್ಲ, ಹಾಗಾದ್ರೆ ಈ ಕಪ್ಪಿಗೂ ಕೂಡ ನೀನೇ ಊಟಕ್ಕೆ ಹಾಕ್ತಿ ಅಂತ ಕಾಣಿಸ್ತದ. ಈ ಕಪ್ಪಿಗೂ ಅನ್ನ ನೀರು ನೀನ ಹಾಕ್ತಿ ಅಂತ ಕಾಣಿಸ್ತದ. ಗುರುಗಳು ಹಿಂಗ ಅಂದಿದ್ದೆ ತಡ, ನಾ ಮಾಡ್ತೀನಿ, ನಾ ಹಾಕ್ತೀನಿ, ನಾ ಉಣಿಸ್ತೀನಿ ಅನ್ನೋ ಅಹಂಕಾರ ಜರ್ರ ಅಂತ ಇಳಿದು ಬಿಡುತ್ತಂತ. ಯಾಕ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತೆಕ್ತೇನ ಭುಂಜಿತ. ಇದೆಲ್ಲವೂ ಕೂಡ ಯಾರ ಪ್ರಪಂಚ ಅದ ಅಂತಂದ್ರ ಇದು ಪರಮಾತ್ಮನ ಪ್ರಪಂಚ ಅದ. ನಮಗೆ ಏನ್ ಅನಿಸ್ತದ ಅಂತಂದ್ರೆ ಇದೆಲ್ಲವೂ ಕೂಡ ನಮ್ಮಿಂದ ನಡೆದದ. ಈ ಮನಿ ನನ್ನಿಂದನ ನಡೆದದ. ಈ ಹೆಂಡತಿಗೆ ನಾನಾ ಸಲುತ್ತೀನಿ, ಈ ಮಕ್ಕಳಿಗೆ ನಾನಾ ಸಲುತ್ತೀನಿ, ನನ್ನ ಬಂಧು ಬಾಂಧವರಿಗೆ ನಾನಾ ಸಲುತ್ತೀನಿ, ಇಷ್ಟು ಆಳು ಕಾಳಿಗೆ ನಾನೇ ಸಲುತ್ತೀನಿ ಎಂಬತಕ್ಕಂಥ ಭ್ರಮೆ ಇರ್ತದ. ಯಾಕ? ನೀ ಸತ್ತಿ ಅಂತಂದ್ರ ಆ ಹೆಂಡ್ರ ಮಕ್ಕಳು ಬದುಕ್ತಾರೋ ಇಲ್ಲೋ. ಯಾಕ? ಸಲುವವ ನೀ ಅಲ್ಲ, ಸಲುತಕ್ಕಂಥ ಪರಮಾತ್ಮ ಒಬ್ಬ ಬೇರೆ ಅದನ ತಮ್ಮ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ. ಮಠದ ಅಂಗಳದೊಳಗೆ ಇಷ್ಟೊಂದು ಗಿಡ ಅದಾವ. ಅಪ್ಪವ್ರು ಅದಕ್ಕೆ ಚಂದ ಮಡಿ ಮಾಡ್ಯಾರ, ನೀರು ಹಾಸ್ತಾರ. ಆದ್ರ ಎಷ್ಟೋ ಗಿಡಗಳು
ಬೆಟ್ಟದ ತುದಿಯೊಳಗೆ ಇರ್ತಾವ, ತುಟ್ಟ ತುದಿಯೊಳಗೆ ಇರ್ತಾವ. ಅಲ್ಲಿ ನೀರು ಹಾಸಕ ಮಾಡಕ ಯಾವುದೇ ಅನುಕೂಲ ಇರೋದಿಲ್ಲ. ಆದ್ರೂ ಕೂಡ ಎಷ್ಟು ಚಂದ ಬಂದಿರ್ತಾವ ಅಲ್ಲಿ ಗಿಡ, ಹೂವ, ಪತ್ರಿ, ಹಣ್ಣು, ಹಂಪಲ. ಅವ್ರಿಗೆ ಯಾರು ನೀರು ಹಾಕ್ತಾರ? ಆ ಗಿಡಗಳನ್ನ ಯಾರು ಸಲುತ್ತಾರ? ಯಾಕ ಅಂತಂದ್ರ ಎಲ್ಲರನ್ನ ಸಲುತಕ್ಕಂಥ ಪರಮಾತ್ಮ ಅವ ಬೇರೆನೇ ಅದ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಕೂಡ ಈಶ್ವರಂದ. ಇದು ಯತ್ಕಿಂಚ ಜಗತ್ಯಾಂ ಜಗತ್ತ, ಪ್ರಪಂಚದ ಪ್ರತಿಯೊಂದು ಅಣು ರೇಣು ತೃಣಕಾಷ್ಟವೂ ಕೂಡ ಆತಂದ. ಆದ್ರೆ ನಮ್ದೇನು ಕೆಲಸ ಅದ ಅಂತಂದ್ರ, ಆ ಪ್ರಪಂಚ ಏನು ಪರಮಾತ್ಮ ನಮ್ಮ ಸಲುವಾಗಿ ಕೊಟ್ಟನಲ್ಲ, ಆನಂದವಾಗಿ ಇಲ್ಲಿ ಇರುವುದದ, ಇಲ್ಲಿ ಇರ್ತಕ್ಕಂಥ ಭೋಗ ಭಾಗ್ಯಗಳನ್ನ ಅನುಭವಿಸೋದದ ಅಷ್ಟೇ. ಆದ್ರ ಇದೆಲ್ಲ ನಂದು ಎಂಬತಕ್ಕಂಥ ಭ್ರಮೆಯೊಳಗೆ ಇರ್ತಕ್ಕಂಥದ್ದಲ್ಲ. ಯಾಕ? ಇದು ಅವಂದದ, ನಮ್ದು ಯಾವುದೂ ಕೂಡ ಇಲ್ಲ. ಅವ ಇಟ್ಟಂಗ ಇರಬೇಕಾಗ್ಯದ. ಅವನ ಪ್ರಪಂಚವನ್ನ ನಾಶ ಮಾಡದೆ ಇದೆಲ್ಲವೂ ಕೂಡ ನಾನು ನನ್ನದು ಎಂಬತಕ್ಕಂಥ ಮೋಹಕ್ಕೆ ಒಳಗಾಗದೆ ಇದೆಲ್ಲವೂ ಕೂಡ ಪರಮಾತ್ಮಂದ ಅದ ಅಂತ ತಿಳ್ಕೊಂಡ್ರೆ ಸಾಕು ತಂಗಿ, ನಮ್ಮ ಜನ್ಮ ಧನ್ಯ ಆಗ್ತದ್ರಿ. ಸುಮ್ಮ ಅನುಭವಿಸಿ ಹೋಗೋದಷ್ಟ ಅದ, ಇದ್ರೊಳಗೆ ನಮ್ದು ಏನು ಇಲ್ಲ. ಹೋಟೆಲ್ಗೆ ಹೋಗಿರ್ತೀರಿ ತಂಗಿ? ಹೋಗಿರ್ತೀರಲ್ಲಪ್ಪ ಶರಣರು? ಅಪ್ಪಾರ ನಾವು ಹಂಗೆ ಹೋಗೇ ಬಿಟ್ಟಿರ್ತೀವ್ರಿ. ಇಂಡಿಗೆ ಹೋದ್ರಿ ಅಂತ ಇಟ್ಕೊಳ್ರಿ, ಹೊಟ್ಟೆ ಭಾಳ ಹಸ್ತದ. ಒಂದು ಹೋಟೆಲ್ಗೆ ಹೋದ್ರಿ, ತಮ್ಮ ಉಪ್ಪಿಟ್ಟು ಹೆಂಗೆ ಪ್ಲೇಟು ಅಂತ ಕೇಳ್ತೀರಿ. ಸಾವ್ಕಾರ ಒಂದು 20 ರೂಪಾಯಿ ಪ್ಲೇಟ್ ರೀ, ಹೆಂಗಾರ ಒಂದು ಪ್ಲೇಟ್ ಉಪ್ಪಿಟ್ಟು ಕೊಡು. ಅವಾಗ ಏನು ಮಾಡ್ತಾರ ಹೋಟೆಲ್ದಾಗ? ಒಂದು ಪ್ಲೇಟ್ದಾಗ ಉಪ್ಪಿಟ್ಟು ಹಾಕಿ, ಆ ಉಪ್ಪಿಟ್ಟು ತಿನ್ನಾಕ ಒಂದು ಚಮಚ ಇಟ್ಟು ನಿಮ್ಗೆ ಕೊಡ್ತಾರೇನಿಲ್ರಿ? ಅವಾಗ ಏನು ಮಾಡ್ತೀರಿ? ಉಪ್ಪಿಟ್ಟು ತಿಂತೀರಿ. ಉಪ್ಪಿಟ್ಟು ತಿಂದು ಪ್ಲೇಟ ಚಮಚ ಅಲ್ಲೇ ಬಿಟ್ರ ಪಾಡ. ಅದನ್ನು ಬಿಟ್ಟು ಆ ಪ್ಲೇಟ ಮತ್ತು ಚಮಚ ಕಿಶದೊಳಗೆ ಹಾಕೊಂಡು ಬಂದ್ರ ಏನಂತ ನಾವು ಹೋಟೆಲ್ ಮಾಲಕ, ಅವ್ಯಾ ಕಿಶದೊಳಗೆ ಹಾಕಕತ್ತೀರೋ ಅಂತ ಕೇಳ್ತಾನವ. ಇಲ್ಲ 20 ರೂಪಾಯಿ ಪ್ಲೇಟ್ ಅಂದಿರಲ್ಲ, ಅದಕ್ಕೆ ಮತ್ತು ಆ ಪ್ಲೇಟು ಚಮಚನು ಅದ್ರ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಕೊಟ್ಟಿರಿ ಅಂತಂದ್ರ ಅದು ನಂದ ಆತಲ್ಲ ಅಂತ ನೀವು ಅಂದ್ರ, ಆ ಹೋಟೆಲ್ ಮಾಲಕ ಅಂತಾನ ಆ ಉಪ್ಪಿಟ್ಟು ಮ್ಯಾಲ ಅಧಿಕಾರ ಐತೆ ಹೊರತು ಪ್ಲೇಟ್ ಚಮಚ ಮೇಲೆ ನಿಮ್ಮ ಅಧಿಕಾರ ಇಲ್ಲ. ಹಂಗ ಈ ಪರಮಾತ್ಮನ ಪ್ರಪಂಚ ಇದ್ದು ಆನಂದ ಅನುಭವಿಸ್ಬೇಕೇ ಹೊರತು ಇದು ನಂದು ಎಂಬತಕ್ಕಂಥ ಭ್ರಮೆಯೊಳಗೆ ಬೀಳ್ತಕ್ಕಂಥದ್ದಲ್ಲ. ಯಾಕ? ಇದು ನಮ್ಮದಲ್ಲ, ಇದು ಯಾರ್ದದ? ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಕೂಡ ಪರಮಾತ್ಮಂದದ. ಒಂದು ನಾಟಕ ನೋಡಕ್ ಹೋಗಿರಿ ಅಂತ ಇಟ್ಕೊಳ್ರಿ, ಈಗ ನಾಟಕನೂ ಕೂಡ ಕಡಿಮೆ ಆಗ್ಯಾವ. ಸಿನಿಮಾ ನೋಡಕ್ ಹೋಗಿರಿ ಅಂತ ಇಟ್ಕೊಳ್ರಿ, ಅಥವಾ ಇಲ್ಲಿ ಪ್ರವಚನ ಕೇಳಾಕಂತನ ನೀವು ಬಂದೀರಿ, ಇಲ್ಲಿ ಅಗ್ದಿ ಹಾಸ್ಯ ಪ್ರಸಂಗ ಬರ್ತಾವ, ನಕ್ ಬಿಡ್ತೀರಿ, ನಗಸಿದಾಗ ನಕ್ ಬಿಡ್ತೀರಿ. ಒಂದಿಷ್ಟು ದುಃಖದ ಪ್ರಸಂಗಗಳು ಬರ್ತಾವ, ಆವಾಗ ಕಣ್ಣಾಗ ಒಂದಿಷ್ಟು ನೀರು ತರ್ತೀರಿ, ಅಳತೀರಿ. ಒಂದಿಷ್ಟು ಗಂಭೀರವಾಗಿರ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಪ್ರಸಂಗ ಬರ್ತಾರ, ಮನಸ್ಸು ಕೊಟ್ಟು ಅಗ್ದಿ ಗಾಂಭೀರ್ಯವಾಗಿ ಕೇಳ್ತೀರಿ. ಎಷ್ಟೊತ್ತ? 1 ತಾಸು, ಭಾಳ ಆದ್ರೆ 1.5 ತಾಸು. ಮುಗೀತು ಅಂತಂದ್ರೆ ನಮ್ಮ ಮಠಕ್ಕೆ ನಾವು, ನಿಮ್ಮ ಮನೆಗೆ ನೀವು. ಹಂಗದ ತಂಗಿ ಈ ಪ್ರಪಂಚ. ಯಾವಾಗ ನಮ್ಮ ಆಯುಷ್ಯ ಅನ್ನೋದು ತೀರ್ತು ಅಂತಂದ್ರೆ ಮುಗಿದು ಹೋತು. ಪರಮಾತ್ಮನ ಪ್ರಪಂಚವನ್ನು ಇಲ್ಲೇ ಬಿಟ್ಟು ಹೋಗೋದೈತೆ ಹೊರತು ಏನೂ ಕೂಡ ಒಯ್ಯಾಕ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಚನ್ನಬಸವಣ್ಣನವ್ರು ಏನಂತಾರಂತಂದ್ರ, ನಂದು 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 ಎಂಬತಕ್ಕಂಥ ಭ್ರಮೆಯೊಳಗೆ ಬೀಳಾಕ ಹೋಗ್ಬೇಡ್ರಪ್ಪ. ಕರ್ತೃ ಕೂಡಲ ಚನ್ನ ಸಂಗಮ ದೇವನೆಂದರಿಯದೆ. ಇದು ಯಾರ್ದದ ಅಂತಂದ್ರ ಅವಂದದ. ಇದು ಪರಮಾತ್ಮನ ಪ್ರಪಂಚ ಅದ, ಇದು ನಮ್ದು ಎಂಬತಕ್ಕಂಥದ್ದು ಏನು ಇಲ್ಲ. ಸುಮ್ಮ ನಾಟಕ ನೋಡಕ್ ಬಂದವರು ನಾಟಕ ನೋಡಿ ನಮ್ಮ ಮನೆಗೆ ಹೋಗುವುದದ ಅಷ್ಟ. ವಿಶ್ವವನ್ನ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ರಾಜ ಅಲೆಕ್ಸಾಂಡರ್ ಹೆಚ್ಚು ಕಡಿಮೆ ವಿಶ್ವನ್ನೆಲ್ಲ ಗೆದ್ದು ಬಿಟ್ಟಿದ್ದ.
ಒಂದು ದಿವಸ ರಾತ್ರಿ ವಿಚಾರ ಮಾಡಕತ್ತ, ಅಲ್ಲ ಎಷ್ಟೊಂದು ರಾಜ್ಯಗಳನ್ನು ದೇಶಗಳನ್ನು ನಾನು ಗೆದ್ದೆ, ಮುತ್ತು ರತ್ನ ವಜ್ರ ವೈಢೂರ್ಯ ಬಂಗಾರ ಬೆಳ್ಳಿ ಗುಡ್ಡದಷ್ಟು ನನ್ನ ಮುಂದೆ ಬಿದ್ದು ಬಿಟ್ಟದ. ಒಬ್ರಲ್ಲ ಇಬ್ರಲ್ಲ ಅನೇಕ ಜನ ಹೆಂಡಂದಿರು, ಮಕ್ಕಳು, ಸಿರಿ ಸಂಪತ್ತು, ಇದೆಲ್ಲವೂ ಕೂಡ ಎಲ್ಲಿ ತನಕ ಅಂತ ಇಡೀ ರಾತ್ರಿ ಎಲ್ಲ ವಿಚಾರ ಮಾಡ್ದ ರಾಜ ಅಲೆಕ್ಸಾಂಡರ್. ಬೆಳಿಗ್ಗೆ ಆಗೋದೇ ತಡ ಪ್ರಧಾನಮಂತ್ರಿಯನ್ನು ಹೇಳಿ ಕಳಿಸ್ದ. ಓಡೋಡಿ ಬಂದ ಪ್ರಧಾನಮಂತ್ರಿ, ಹುಜೂರ್ ಅಂದ, ಮಹಾರಾಜರೇ ಅಂದ. ಆವಾಗ ರಾಜ ಅಲೆಕ್ಸಾಂಡರ್ ಪ್ರಧಾನಿಗೆ ಒಂದು ಮಾತು ಹೇಳ್ತಾನ, ನೋಡು ಪ್ರಧಾನಿ, ಈ ಭೂಮಿ ಮೇಲೆ ನಾವು ಹುಟ್ಟಿವಿ ಅಂದ ಬಳಕ ಒಂದು ದಿವಸ ನಾವೆಲ್ಲರೂ ಸಾಯಬೇಕ. ರಾಜನ ಇರಲಿ, ಪ್ರಧಾನಿನ ಇರಲಿ, ಸಾಮಾನ್ಯ ಪ್ರಜೆನೇ ಇರಲಿ, ಗುರುನ ಇರಲಿ, ಶಿಷ್ಯನ ಇರಲಿ, ಈ ಪ್ರಪಂಚ ಬಿಟ್ಟು ಒಂದು ದಿವಸ ನಾವು ಹೋಗಬೇಕ. ಹೇ ಪ್ರಧಾನಿ, ನಾನು ಕೂಡ ಒಂದು ದಿವಸ ಸಾಯ್ತೀನಿ. ನಂದು ಒಂದು ವಚನ ನೀ ನಡೆಸಿಕೊಡಬೇಕು, ನನ್ನ ಒಂದು ಮಾತು ನೀ ನಡೆಸಿಕೊಡಬೇಕು. ಯಾವಾಗ ನಾನು ಸಾಯ್ತೀನಲ್ಲ, ಸತ್ತ ಬಳಕ ನನ್ನ ಹೆಣದ ಮೆರವಣಿಗೆ ಏನು ಈ ಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತೀರಿ, ಆ ಮೆರವಣಿಗೆ ಹೆಂಗಿರ್ಬೇಕು ಅಂತಂದ್ರ, ನನ್ನ ಏನು ಹೆಣ ಇರ್ತದಲ್ಲ, ಶವ ಇರ್ತದಲ್ಲ, ಆ ಪೆಟ್ಟಿಗೆಯೊಳಗ ಮಲಗಿಸ್ತೀರಿ, ಹೌದಲ್ರಿ? ಈ ಕ್ರಿಶ್ಚಿಯನ್ರು ತೀರ್ಕೊಂಡ್ರು ಅಂತಂದ್ರ ಒಂದು ಉದ್ದಾನ ಪೆಟ್ಟಿಗೆ ಇರ್ತದ. ಆ ಪೆಟ್ಟಿಗೆಯೊಳಗ ಹೆಣವನ್ನ ಮಲಗಿಸಿ ಉತ್ಸವ ಮಾಡ್ಕೊಂತ ಅಥವಾ ಸ್ಮಶಾನಕ್ಕೆ ಒಯ್ದು ಮಣ್ಣು ಮಾಡ್ತಾರೆ. ಆ ಪೆಟ್ಟಿಗೆಗೆ ಏನಂತಾರೆ ಕರೀತಾರೆ ಗೊತ್ತೈತಂತಂಗೆ? ಆ ಪೆಟ್ಟಿಗೆಗೆ ಏನಂತಾರ? ಹೆಣ ಮಲಗಿಸು ಪೆಟ್ಟಿಗೆಗೆ ಮಮ್ಮಿ ಅಂತಾರ. ಏನಂತಾರ ತಂಗಿ? ಏನಂತಾರ? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಏನಂತಾರ? ನೀವು ಯಾರಿಗಂತೀರಿ? ಎಷ್ಟು ಚಂದ ಕನ್ನಡ ಶಬ್ದ. ಅವ್ವ ಅನ್ನೋದು, ಅಮ್ಮ ಅನ್ನೋದು, ಅಂಬಾ ಅನ್ನೋದು ಬಿಡ್ತೀರಿ. ಮಮ್ಮಿ ಇಂಗ್ಲಿಷ್ ಮೋಹ. ಏನ್ರವ? ಇಂಗ್ಲಿಷ್ ಮೋಹ. ರಾಜ ಅಂದ, ನೋಡು ಪ್ರಧಾನಿ, ನನ್ನ ಹೆಣವನ್ನ ಆ ಪೆಟ್ಟಿಗೆಯೊಳಗೆ ಮಲಗಿಸ್ಬೇಕು. ಆದ್ರೆ ಒಂದೇನು ಅಂತಂದ್ರೆ, ನನ್ನ ಎರಡೂ ಕೈಗಳನ್ನು ಪೆಟ್ಟಿಗೆಯಿಂದ ಹೊರಗೆ ಹಿಂಗ ಖಾಲಿ ಹಾಕಿರಬೇಕು. ಹೊರಗಡೆ ಎರಡು ಕೈಗಳನ್ನು ಹಿಂಗ ಚಾಚಿರಬೇಕು. ಇಡೀ ಶರೀರ ಪೆಟ್ಟಿಗೆಯೊಳಗಿರಬೇಕು, ಕೈಗಳು ಮಾತ್ರ ಹೊರಗಡೆ ಇರಬೇಕು, ಖಾಲಿ. ಈ ರೀತಿಯಾಗಿ ನನ್ನ ಹೆಣದ ಮೆರವಣಿಗೆ ಮಾಡಬೇಕು ಅಂತ ತಿಳ್ಕೊಂಡು ರಾಜ ಹೇಳ್ದ. ಒಂದು ದಿವಸ ರಾಜ ಅಲೆಕ್ಸಾಂಡರ್ ಸತ್ತ ನಂತರ ರಾಜ ಯಾವ ರೀತಿಯಾಗಿ ಹೇಳಿದ್ದ ಅದೇ ರೀತಿಯಾಗಿ ಆ ರಾಜನ ಹೆಣದ ಮೆರವಣಿಗೆ ನಡೆದದ ಬೀದಿಗಳಲ್ಲಿ. ಎಲ್ಲರಿಗೂ ಆಶ್ಚರ್ಯ, ಇದೇನು ಹೊಸ ನಮೂನಿ ಪದ್ಧತಿ ಅಲ್ಲ. ಇಡೀ ಶರೀರ ಎಲ್ಲ ಆ ಮಮ್ಮಿಯೊಳಗೆ ಮಲಗಿಸ್ಯಾರ, ಕೈಗಳು ಮಾತ್ರ ಹೊರಗಡೆ ಚೆಲ್ಲಾರಲ್ಲ. ಇದು ಯಾಕ? ಇದು ಹಿಂಗ್ಯಾಕ? ಸ್ವತಃ ಪ್ರಧಾನಿಗೂ ಕೂಡ ಇದರ ಉತ್ತರ ಗೊತ್ತಿಲ್ಲ. ಮೆರವಣಿಗೆ ಹಿಂಗ ನಡೆದಿತ್ತು. ಒಬ್ಬ ಫಕೀರ ನಿಂತಿದ್ದ. ಆ ಫಕೀರನಿಗೆ ಸ್ವತಃ ಪ್ರಧಾನಿ ಕೇಳ್ತಾನ, ಫಕೀರರೇ, ನಮ್ಮ ರಾಜರು ತಮ್ಮ ಹೆಣದ ಮೆರವಣಿಗೆಯನ್ನ ಹಿಂಗೆ ಯಾಕೆ ಮಾಡಂತ ಹೇಳಂದ್ರು? ಎರಡು ಕೈಗಳನ್ನು ಹೊರಗ ಬಿಟ್ಟು ಮೆರವಣಿಗೆ ಮಾಡು ಅಂತ ಹೇಳ ಅಂದ್ರಲ್ಲ, ಯಾಕ ಅಂತ ಕೇಳಿದಾಗ ಆ ಫಕೀರ ಹೇಳ್ತಾನ, ನೋಡು ಪ್ರಧಾನಿ, एक जमाना ऐसा था सारे जहां के मालिक थे जब दुनिया से निकले दोनों हाथ खाली थे ಪ್ರಧಾನಿ, ಒಂದು ಸಮಯ ಹಿಂಗಿತ್ತಲ್ಲ, ಒಂದು ಟೈಮ್ ಹಿಂಗಿತ್ತಲ್ಲ. ಈಗೇನು ಸತ್ತನಲ್ಲ ಈ ವ್ಯಕ್ತಿ, ಇಡೀ ಪ್ರಪಂಚಕ್ಕೆ ರಾಜನಾಗಿದ್ದ, ಇಡೀ ಪ್ರಪಂಚದ ಆಸ್ತಿಯನ್ನೆಲ್ಲ ತನ್ನ ಹತ್ರ ಈತ ಸಮಾವೇಶಗೊಳಿಸಿದ್ದ. ಆದ್ರೆ ಯಾವಾಗ ಈ ಪ್ರಪಂಚವನ್ನು ಬಿಟ್ಟು ನಡೆದ, ಗಳಿಸಿರ್ತಕ್ಕಂಥ ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಯಾವುದೂ ತೆಗೆದುಕೊಂಡು ನಡೆದಿಲ್ಲ. ಹುಟ್ಟುವಾಗ ಹೆಂಗ ಖಾಲಿ ಕೈಲಿನೇ ಬಂದಿದ್ದ, ಹೋಗುವಾಗೂ ಕೂಡ ಖಾಲಿ ಕೈಲಿನೇ ನಡೆದಾನ.
ಅಂಥ ರಾಜ ಮಹಾರಾಜರೇ ಒಂದು ಕೌಡಿ ಕಾಸು ಒಯ್ದಿಲ್ಲ ಅಂದ ಬಳಕ, ತಮ್ಮ ನಾವೇನು ಒಯ್ಯವರದೀವ್ರಪ್ಪ ಈ ಪ್ರಪಂಚ ಬಿಟ್ಟು ಹೋಗುವಾಗ? ಏನು ಒಯ್ಯಕ್ಕಾಗುವುದಿಲ್ಲ. ಯಾಕ ಅಂತಂದ್ರ ನಾವೇನೂ ತಂದಿಲ್ಲ. ತಂದಿದ್ರೆ ಒಯ್ಯಾಕ ಬರ್ತಿತ್ತು. ಯಾಕೆ ಒಯ್ಯಕ್ಕಾಗುವುದಿಲ್ಲ ಅಂತಂದ್ರ ಇದು ನಮ್ಮದಲ್ಲ. ಈ ಪ್ರಪಂಚ ಯಾರ್ದದ? ಕರ್ತೃ ಕೂಡಲ ಚನ್ನ ಸಂಗಮ ಅಂದ್ರೆ ಈಶಾವಾಸ್ಯ ಮಿದಂ ಸರ್ವಂ. ಇದೆಲ್ಲವೂ ಕೂಡ ತಂಗಿ ಪರಮಾತ್ಮಂದದ. ಅದಕ್ಕೆ ನಾವು ಹೋಗುವಾಗ ಏನು ಬರುವುದಿಲ್ಲವ ನಮ್ಮ ಜೊತೆಗೆ. ಆದ್ರೆ ತಂಗಿ ಒಂದು ಮಾತು ಬರ್ತದ, ಒಂದು ಮಾತು ಮಾತ್ರ ಬರ್ತದ. ಅದು ಯಾವುದು ಅಂತಂದ್ರೆ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಈ ಮನುಷ್ಯ ಬಹಳ ಚಲೋ ಇದ್ದ, ಅವು ಬಹಳ ಚಲೋ ಇದ್ದಳು, ಆ ತಂಗಿ ಬಹಳ ಚಲೋ ಇದ್ದಳು. ಇದು ಒಂದೇ ಬರ್ತದ ತಂಗಿ. ಅಥವಾ ಇನ್ನೊಂದು ಬರ್ತದ, ಮಾರಾಯ ಅವ ಬಹಳ ಕೆಟ್ಟ ಇದ್ದ, ಬಹಳ ದುಷ್ಟ ಇದ್ದ. ನಾವು ಶಿವಯೋಗ ಮಂದಿರದಾಗ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭ ಅಜ್ಜರಿಗೆ ನೆನಪಿರ್ಬೇಕು. ನಾವು ಅದೇ ಶಿವಯೋಗ ಮಂದಿರದೊಳಗೆ ಪ್ರವೇಶ ಸಿಕ್ಕಿತ್ತು. ಅಜ್ಜವ್ರು ನಮ್ಗಿಂತ ಸೀನಿಯರ್, ನಿಮ್ಮ ಅಜ್ಜಾರು. ಶಿವರಾತ್ರಿ ಇತ್ತು. ಅಲ್ಲಿ ಹಾನಗಲ್ಲು ಕುಮಾರ ಶಿವಯೋಗಿಗಳ ತೇರು ನಮ್ಮಂಥ ಸುಮಾರು 1,000 ಮಂದಿ ಸ್ವಾಮಿಗಳು ಕೂಡಿ ತೇರು ಎಳಿತಾರ. ನಿಮ್ಮಂಥವ್ರು 1,00,000 ಜನ ಆ ತೇರಿಗೆ ಬಂದಿರ್ತಾರೆ. ಕುಮಾರೇಶನ ಜಾತ್ರೆಗೆ ಶಿವಯೋಗ ಮಂದಿರ ಶಿವರಾತ್ರಿ ದಿವಸ ತೇರು ಮುಗಿತು. ಮುಗಿದ ಕೂಡಲೇ ಅಜ್ಜರ ಗದ್ಗಿ ಮುಂದ ಶಿಲಾಮಠ ಶಿಲಾಮಂಟಪ ಅಂತ ಅದ, ಅಲ್ಲಿ ಧರ್ಮಸಭಾ ನಡೀತು. ಒಂದು ವಿಷಯ ಚರ್ಚೆ ನಡೀತು ಅಲ್ಲಿ. ಏನು? ಸತ್ತ ಬಳಕ ಎಂಥವ್ರು ಸ್ವರ್ಗಕ್ಕೆ ಹೋಗ್ತಾರ, ಎಂಥವ್ರು ನರಕಕ್ಕೆ ಹೋಗ್ತಾರ. ತಾಸಲ್ಲ, 2 ತಾಸಲ್ಲ, 3 ತಾಸು ಚರ್ಚೆ ನಡೀತು ತಂಗಿ. ಒಬ್ರು ಒಂದು ತೀರ್ಮಾನಕ್ಕೆ ಬರಕ್ಕಾಗ್ಲಿಲ್ಲ. ಎಷ್ಟೆಷ್ಟು ದೊಡ್ಡ ಪಂಡಿತರು ಶಿವಯೋಗ ಮಂದಿರ ಅಂತಂದ್ರ. ನಮಗೆ ವಿದ್ಯಾ ಕಲಿಸಿರ್ತಕ್ಕಂಥ ಗುರುಗಳಿದ್ರು. ಡಾಕ್ಟರ್ ಗುರುಸಿದ್ಧದೇವ ಶಿವಾಚಾರ್ಯರು ಅಂತ, ಕೆಳದಿ ರಾಜಗುರುಗಳವರು. ಎಷ್ಟು ದೊಡ್ಡ ಪಂಡಿತರು ಅಂತಂದ್ರ ಓಂ ಅನ್ನು ಒಂದೇ ಶಬ್ದದ ಮೇಲೆ PhD ಮಾಡಿದವರು ಅವರು. ಆ ಸಭಾದ ಅಧ್ಯಕ್ಷರಿದ್ರು ನಾಗನೂರಿನ ದೊಡ್ಡ ಅಜ್ಜವರು ಡಾಕ್ಟರ್ ಶಿವಬಸವ ಸ್ವಾಮಿಗಳು. 101 ವರ್ಷ ಆಗಿತ್ತೇವ ಅವರಿಗೆ. ಇವ್ರು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ, ಬುದ್ಧಿ ತಾಸಲ್ಲ, 2 ತಾಸಲ್ಲ, 3 ತಾಸು ಚರ್ಚೆ ನಡೆದದ. ಸತ್ತ ಬಳಕ ಎಂಥವ್ರು ಸ್ವರ್ಗಕ್ಕೆ ಹೋಗ್ತಾರ, ಎಂಥವ್ರು ನರಕಕ್ಕೆ ಹೋಗ್ತಾರ ಅಂತ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಆವಾಗ ಆ ಅಜ್ಜಾರು 101 ವರ್ಷ ಆಗಿರ್ತಕ್ಕಂಥ ಅಜ್ಜಾರು ಎಷ್ಟು ಚಂದ ಉತ್ತರ ಕೊಡಬೇಕು, ಎಷ್ಟು ಚಂದ ಹೇಳಬೇಕು. ಯಾವ ವೇದ ತಗೊಳ್ಳಿಲ್ಲ, ಉಪನಿಷತ್ತು ತಗೊಳ್ಳಿಲ್ಲ. ಇಂಥ ಸಣ್ಣ ಕೂಸುಗಳಿಗೆ ಮೊದಲು ಮಾಡಿ ತಿಳಿಬೇಕು. ಹಂಗೆ ಹೇಳಿದ್ರು. ನೋಡ್ರಿಪ್ಪ, ಸತ್ತ ಬಳಕ ಎಂಥವ್ರು ಸ್ವರ್ಗಕ್ಕೆ ಹೋಗ್ತಾರ, ಎಂಥವ್ರು ನರಕಕ್ಕೆ ಹೋಗ್ತಾರ ಅಂತಂದ್ರೆ, ಈಗ ಊರಾಗ ಒಬ್ಬ ವ್ಯಕ್ತಿ ಇರ್ತಾನ, ಅವ ತೀರ್ಕೊಂಡಿರ್ತಾನ, ಸತ್ತಿರ್ತಾನ. ಅವನು ಮಣ್ಣು ಕೊಡಾಕ ಅಂತ ತಿಳ್ಕೊಂಡು ಬೀಗರು, ನೆಂಟರು, ಊರಾಗಿರ್ತಕ್ಕಂಥ ಎಲ್ಲ ದೈವದವರು ಮಣ್ಣು ಕೊಡಾಕಂತ ಹೋಗಿರ್ತಾರ. ಮಣ್ಣು ಕೊಟ್ಟು ಬರಾಯಾಳಿಗೆ 4 ಮಂದಿ, ಮನುಷ್ಯ ಭಾಳ ಚಲೋ ಇದ್ದ, ವ್ಯಕ್ತಿ ಭಾಳ ಚಲೋ ಇದ್ದ, ಊರಿಗೆ ಉಪಕಾರಿ ಇದ್ದ, ಬಡವ ಬಲ್ಲಿದ, ಎಲ್ಲರಿಗೂ ಕೂಡ ಏನು ಭೇದ ಭಾವ ಮಾಡ್ಲಾರ್ದಂಗ ಕೈಲಿ ಎಷ್ಟು ಆಕೈತೆಟ್ಟು ಸಹಕಾರ ಮಾಡ್ತಿದ್ದ. ಮನುಷ್ಯ ಭಾಳ ಚಲೋ ಇದ್ದ. ಇನ್ನೊಂದು 4 ದಿವಸ ಅವ ಇರಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಾಕತ್ತಿದ್ರ ಅವ ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು. ನೋಡ್ರಿ, ನಮ್ಮ ಜೀವನದ ಸಾರ್ಥಕತೆ ಎಷ್ಟರೊಳಗದ. 4 ಮಂದಿ ಮನುಷ್ಯ ಭಾಳ ಚಲೋ ಇದ್ದ, ಇನ್ನೊಂದು 4 ದಿವಸ ಇರಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಾಕತ್ತಿದ್ರ ಎಲ್ಲಿ ಹೋಗ್ಯಾನಂತ ತಿಳ್ಕೋಬೇಕು? ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು. ಇನ್ನು ಅದನ್ನು ಬಿಟ್ರೆ ಜಲ್ದಿ ಸತ್ತಿದ್ದು ಚಲೋ ಆಯಿತು ಮಾರಾಯ. ಇನ್ನೊಂದು 4 ದಿವಸ ಇದ್ರೆ ಊರಿಗ ಬೆಂಕಿ ಹಚ್ತಿದ್ದ ಅಂತ ಮಾತಾಡ್ಕೊಂತ ಬರಾಕತ್ತಿದ್ರ ಎಲ್ಲಿ ಹೋಗ್ಯಾನಂತ ತಿಳ್ಕೊಬೇಕು ತಂಗಿ? ನರಕಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು. ಅದಕ್ಕೆ ತಂಗಿ, ನಾವು ಏನೂ ತಂದಿಲ್ಲ, ಏನೂ ಒಯ್ಯಕ್ಕಾಗೋದಿಲ್ಲ. ಒಂದೇ ಒಂದು ಬರ್ತದ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಕೆಟ್ಟದ್ದು ಒಯ್ಯೋದಕ್ಕಿಂತಲೂ ನಾವು ಒಳ್ಳೆಯವರಾಗಿ ಈ ಪ್ರಪಂಚವನ್ನು ಗೆದ್ದು ಬಿಟ್ವಿ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿದ್ದು ಅಷ್ಟೇ ಅಲ್ಲ, ಬಸವರಾಜೇಂದ್ರ ಶಿವಯೋಗಿಗಳ ಭಕ್ತರಾಗಿ ಕೂಡ ಹುಟ್ಟಿದ್ದು ಸಾರ್ಥಕ ಎಂಬತಕ್ಕಂಥ ಮಾತು ಈ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದಾಗ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.